ನಮಸ್ತೆ, ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. ನಾವು ಒಳ್ಳೆ ನಿದ್ದೆ ಮಾಡಿದಾಗ ನಮಗೆ ಕನಸುಗಳು ಬೀಳುತ್ತೆ. ಆದರೆ ಇವತ್ತು ಎಷ್ಟೋ ಜನರ ಪಾಲಿಗೆ ಒಳ್ಳೆ ನಿದ್ದೆ ಮಾಡೋದೇನೆ ಕನಸಿನ ಮಾತಾಗ್ಬಿಟ್ಟಿದೆ. ಈ ನಿದ್ರೆ ಸಮಸ್ಯೆಗೆ ಜೀವನ ಶೈಲಿ, ಕೆಲಸದ ಒತ್ತಡ, ಮಾನಸಿಕ ವಿಚಾರಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದಿನ ಟ್ರೋಮಾ ಏನಿದೆ ಅಂದರೆ ಫಾಸ್ಟ್‌ನ ಮೆಮೊರಿಗಳು ಕಾರಣ ಆಗಿರಬಹುದು. ಈ ಎಲ್ಲ ಸಮಸ್ಯೆಗಳ ಮೂಲವಾಗಿರುವಂತಹ ಸುಪ್ತ ಮನಸ್ಸಿಗೆ ನಾವು ಪಾಸಿಟಿವ್ ಸೂಚನೆಗಳನ್ನು ನೀಡೋದ್ರ ಮೂಲಕ ಖಂಡಿತ ಪ್ರತಿ ದಿನವೂ ಕೂಡ ಒಳ್ಳೆ ನಿದ್ದೆನ ಮಾಡಬಹುದು. ಧ್ಯಾನಕ್ಕಾಗಿ ಪೂರ್ವ ಸಿದ್ಧತೆ. ಈ ಧ್ಯಾನವನ್ನು ನೀವು ಮಲಗಿ ಶವಾಸನದಲ್ಲಿ ಅಭ್ಯಾಸ ಮಾಡಬಹುದು ನೆಲದ ಮೇಲೆ. ಮತ್ತು 2 ಚೇರನ್ನು ತೆಗೆದುಕೊಂಡು ಒಂದು ಚೇರಿನ ಮೇಲೆ ನೀವು ಕುಳಿತುಕೊಳ್ಬೇಕು, ಗೋಡೆಯ ಪಕ್ಕದಲ್ಲಿಡಬೇಕು. ಮತ್ತೊಂದು ಚೇರನ್ನು ನಿಮ್ಮ ಎದುರು ಬದಿಯಲ್ಲಿಟ್ಟು 2 ಕಾಲುಗಳನ್ನು ನೀಳವಾಗಿ ಚಾಚಬೇಕು. ಮತ್ತು ಶರೀರವನ್ನು ಪೂರ್ತಿ ಆರಾಮದಾಯಕ ಸ್ಥಿತಿಯಲ್ಲಿ ನೀವು ತರಬೇಕು. ಯಾವಾಗ ಶರೀರ ಆರಾಮದಾಯಕ ಸ್ಥಿತಿಯಲ್ಲಿರುತ್ತೋ ಮನಸ್ಸು ಆಲೋಚನೆಗಳಿಂದ ಹೊರಗಡೆ ಬಂದು ಮಂಪರಿನ ಸ್ಥಿತಿಯ ಮೂಲಕ ಸುಪ್ತ ಮನಸ್ಸಿನ ಸ್ಥಿತಿಯನ್ನು ತಲುಪುತ್ತೆ. ಮತ್ತು ಈ ಅಭ್ಯಾಸವನ್ನು ಮಾಡುವಂತಹ ಸಮಯಗಳು ರಾತ್ರಿ ಮಲಗುವ ಮುನ್ನ ನೀವು ಇದನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಮತ್ತು ಬೆಳಿಗ್ಗೆ ಎದ್ದ ನಂತರ, ಅದರಲ್ಲೂ ಕೂಡ ಬೆಳಗಿನ ಜಾವ 3ರಿಂದ 5 ಗಂಟೆಯ ಒಳಗಾಗಿ ನೀವು ಈ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದರಿಂದ ಸಿಗುವಂತಹ ರಿಸಲ್ಟು ನಿಮಗೆ ಅತ್ಯುತ್ತಮವಾಗಿರುತ್ತೆ. ಹಗಲಿನಲ್ಲಿ ನಿಮಗೆ ಯಾವಾಗ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನಿಸುತ್ತೋ ಆ ಸಮಯದಲ್ಲೂ ಕೂಡ ನೀವು ಅಭ್ಯಾಸವನ್ನು ಮಾಡಬಹುದು. ಇಲ್ಲಿ ನಾನು 4 ಸಮಯಗಳನ್ನು ಸೂಚಿಸಿದ್ದೀನಿ. ನಿಮಗೆ ಅನುಕೂಲವಾಗುವಂತಹ ಸಮಯಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು. ಒಂದು ದಿನದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ನೀವು ಇದನ್ನು ಅಭ್ಯಾಸ ಮಾಡಬಹುದಾ? ಖಂಡಿತ. ನೀವು ಪದೇ ಪದೇ ಪಾಸಿಟಿವ್ ಸೂಚನೆಗಳನ್ನು ನಿಮ್ಮ ಸುಪ್ತ ಮನಸ್ಸಿಗೆ ನೀಡಿದಾಗ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಬದಲಾವಣೆ ಶೀಘ್ರವಾಗಿ ಆಗುತ್ತೆ. ಈಗ ಅಭ್ಯಾಸವನ್ನು ಪ್ರಾರಂಭಿಸೋಣ. ಪೂರ್ತಿ ಶರೀರವನ್ನು ಆರಾಮದಾಯಕ ಸ್ಥಿತಿಯಲ್ಲಿ ತೆಗೆದುಕೊಳ್ಳಿ. ಹಗುರವಾಗಿ ಕಣ್ಣುಗಳನ್ನು ಮುಚ್ಚಿ ಗಮನವನ್ನು ಉಸಿರಾಟದ ಕಡೆ ತನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ. ಈಗ ನಾರ್ಮಲ್ ಆಗೇನೆ ಉಸಿರಾಡಿ. ಮುಂದೆ ನಾನು ನಿಮ್ಮ ಶರೀರದ ಭಾಗಗಳನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ನೇರವಾಗಿ ಕುಳಿತು ಧ್ಯಾನವನ್ನು ಮಾಡ್ತಾ ಇಲ್ಲ, ಆದರೆ ಸಂಪೂರ್ಣವಾಗಿ ನಿಮ್ಮ ಗಮನವನ್ನು ಅಭ್ಯಾಸದ ಮೇಲೆ ಕೇಂದ್ರೀಕರಿಸಬೇಕು. ನಾನು ಶರೀರದ ಭಾಗಗಳನ್ನು ಹೇಳುವಾಗ ನೀವು ಆ ಭಾಗಗಳು ವಿಶ್ರಾಂತಿಯ ಸ್ಥಿತಿಯಲ್ಲಿ ಮತ್ತು ಆರೋಗ್ಯದ ಸ್ಥಿತಿಯಲ್ಲಿ ಇದೆ ಅನ್ನುವಂತಹ ಭಾವನೆಗಳ ಜೊತೆಯಲ್ಲಿ ನೋಡಬೇಕು. ಅದು ಹೇಗೆ? ನೀವು ನಿಮ್ಮ ಶರೀರದ ಭಾಗಗಳನ್ನು ನೋಡುವಂತಹ ಸಮಯದಲ್ಲಿ ಅವುಗಳು ಬಿಳಿಯ ಬಣ್ಣ ಅಥವಾ ಹೊಂಬಣ್ಣ ಹೊಳಿತಾ ಇರುವ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಈಗ ಗಮನವನ್ನು ನೀವು ಕಾಲ್ ಬೆರಳ ಮೇಲೆ ತೆಗೆದುಕೊಳ್ಳಿ. ಕಾಲ್ ಬೆರಳುಗಳನ್ನು ಗಮನಿಸಿ. ಹಾಗೆಯೇ ನಿಮ್ಮ ಗಮನ ಪಾದಗಳ ಮೇಲೆ ಬರಲಿ. ಎರಡು ಕಾಲಿನ ಹಿಮ್ಮಡಿಗಳು. ಹಾಗೇ ಗಮನಿಸ್ತಾ ನೀವು ಶರೀರವನ್ನು ವಿಶ್ರಾಂತಿಗೊಳಿಸಬಹುದು. ಗಮನ ಹಾಗೇನೆ ಮುಂದುವರಿಯಲಿ. ನಿಮ್ಮ 2 ಕಾಲಿನ ಕಂಬಗಳನ್ನು ಗಮನಿಸಿ.
ಮೀನಿನ ಖಂಡಗಳು, ಮಂಡಿಯ ಭಾಗ, ಎರಡು ಕಾಲಿನ ಮಂಡಿಯ ಚಿಪ್ಪುಗಳನ್ನು ಕೂಡ ಹಾಗೆ ಗಮನಿಸಿ. ನಿಮ್ಮ ಎರಡು ಕಾಲಿನ ತೊಡೆಯ ಭಾಗದಲ್ಲಿ ಗಮನವನ್ನ ತನ್ನಿ. ಈಗ ನಿಮ್ಮ ಗಮನ ಸೊಂಟ ಹಾಗೂ ಪೃಷ್ಠದ ಮೇಲೆ ಬರಲಿ. ನಿಮ್ಮ ಗಮನದೊಂದಿಗೆ ಶರೀರದ ತಳಭಾಗ ವಿಶ್ರಾಂತಿಯ ಸ್ಥಿತಿಯನ್ನ ತಲುಪಿದೆ. ಹಾಗೆ ಗಮನ ಬೆನ್ನಿನ ಕಡೆ ಬರಲಿ. ಬೆನ್ನಿನ ತಳಭಾಗ, ಮಧ್ಯ ಮತ್ತೆ ಮೇಲ್ಭಾಗ ವಿಶ್ರಾಂತಿಗೊಂಡಿದೆ. ಈಗ ಗಮನ ಹೊಟ್ಟೆಯ ಕಡೆ ತನ್ನಿ. ಮತ್ತೆ ಎದೆಯ ಭಾಗದ ಮೇಲೆ ಗಮನ ಬರಲಿ. ಇಲ್ಲಿ ಹೃದಯವನ್ನು ಒಳಗೊಂಡಂತೆ ಶ್ವಾಸಕೋಶಗಳನ್ನು ಸೇರಿಸಿ ಸಂಪೂರ್ಣವಾಗಿ ಎದೆಯ ಭಾಗವನ್ನು ವಿಶ್ರಾಂತಿಸಿ. ಹಾಗೆಯೇ ನಿಮ್ಮ ಗಮನ ಕತ್ತಿನ ಭಾಗದ ಕಡೆ ಮುಂದುವರಿಯಲಿ. ತೋಳುಗಳು, ಮೊಣಕೈಗಳು, ಮುಂಗೈ, ಹಸ್ತ, ಎರಡು ಕೈನ ಹಸ್ತಗಳನ್ನು ಹಾಗೆ ಗಮನಿಸಿ. ಹೆಬ್ಬೆರಳು, ತೋರುಬೆರಳು, ಮಧ್ಯ, ಉಂಗುರ ಹಾಗೂ ಕಿರುಬೆರಳುಗಳು. ಪೂರ್ತಿ ಎರಡು ಕೈಗಳು ಕೂಡ ವಿಶ್ರಾಂತಿಯ ಸ್ಥಿತಿಯಲ್ಲಿರೋದನ್ನ ನೀವೀಗ ಗಮನಿಸಬಹುದು. ಈಗ ಶರೀರದ ಮಧ್ಯಭಾಗ ಕೂಡ ವಿಶ್ರಾಂತಿಯ ಸ್ಥಿತಿಯನ್ನ ಹೊಂದಿದೆ. ಮುಖದ ಕಡೆ ನಿಮ್ಮ ಗಮನವನ್ನ ತೆಗೆದುಕೊಳ್ಳಿ. ಗಲ್ಲ, ಬಾಯಿಯ ಭಾಗ, ಮೂಗು, ಕೆನ್ನೆಗಳು ಹಾಗೂ ಕಿವಿಯ ಭಾಗ, ಕಣ್ಣುಗಳು, ಹಣೆ, ತಲೆಯ ಮೇಲ್ಭಾಗದ ಜೊತೆಯಲ್ಲಿ ತಲೆಯ ಹಿಂಭಾಗವನ್ನು ಕೂಡ ಗಮನಿಸಿ. ನೀವು ಗಮನಿಸೋದ್ರ ಮೂಲಕನೇ ನಿಮ್ಮ ಶರೀರ ವಿಶ್ರಾಂತಿಯ ಸ್ಥಿತಿಯನ್ನ ಹೊಂದಿದೆ. ಎಷ್ಟು ಅದ್ಭುತವಾದ ವಿಚಾರ ಅಲ್ವಾ? ನೀವು ಚೆನ್ನಾಗಿರೋದಕ್ಕೆ ಯಾವಾಗಲೂ ಕೂಡ ಹೊರಗಿನ ವಿಚಾರಗಳ ಮೇಲೆಯೇ ಡಿಪೆಂಡ್ ಆಗಬೇಕಾದಂತಹ ಅಗತ್ಯತೆ ಏನೂ ಇಲ್ಲ. ನಿಮ್ಮ ಶರೀರ ಮತ್ತು ಮನಸ್ಸಿನ ಕಡೆ ಗಮನ ನೀಡೋದ್ರ ಮೂಲಕನೂ ಕೂಡ ನಿಮಗೆ ಬೇಕಾದಂತಹ ವಿಚಾರಗಳನ್ನು ನೀವು ಸಾಧಿಸ್ಕೊಳ್ಬಹುದು. ಈಗ ಮನಸ್ಸಿನ ವಿಶ್ರಾಂತಿಗಾಗಿ
ಜೊತೆಯಲ್ಲಿ ಸುಪ್ತ ಮನಸ್ಸಿನ ಸ್ಥಿತಿಯನ್ನು ತಲುಪಲು ಕಲ್ಪನೆಯ ಲೋಕಕ್ಕೆ ತೆರಳೋಣ. 3, 2, 1. ಈಗ ನೀವು ಹಳ್ಳಿಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರ. ಮತ್ತೆ ಈ ರಸ್ತೆಯು ಮಣ್ಣಿನ ರಸ್ತೆಯಾಗಿದೆ. ನೀವು ನಡೀತಾ ಇರುವಂತಹ ಈ ದಾರಿಯಲ್ಲಿ ಎಡಬದಿ ಮತ್ತು ಬಲಬದಿ ಎರಡೂ ಕಡೆಯಲ್ಲೂ ಕೂಡ ಭತ್ತದ ಗದ್ದೆಗಳನ್ನು ನೀವು ನೋಡಬಹುದು. ಭತ್ತದ ತೆನೆಗಳನ್ನು, ಇಡೀ ಭತ್ತದ ಗದ್ದೆಗಳನ್ನೆಲ್ಲ ಗಮನಿಸ್ತಾ ಹಾಗೇ ನೀವು ಮುಂದೆ ಸಾಗ್ತಾ ಇದ್ದೀರ. ಈಗ ರಾಗಿಯ ಹೊಲಗಳನ್ನು ನೀವು ನೋಡಬಹುದು. ರಾಗಿಯ ಹೊಲವನ್ನು ಹಾಗೇ ಗಮನಿಸಿ, ಆ ರಾಗಿಯ ತೆನೆಗಳನ್ನು ಗಮನಿಸಿ. ಈಗ ಒಂದು ಸ್ವಲ್ಪ ಮುಂದೆ ಬಂದಾಗ ನಿಮಗೆ ತೆಂಗಿನ ತೋಟಗಳನ್ನು ನೋಡೋದಕ್ಕೆ ಸಿಗುತ್ತೆ. ತೆಂಗಿನ ಮರಗಳ ಜೊತೆಯಲ್ಲಿ ಎಳನೀರು ಮತ್ತು ತೆಂಗಿನ ಕಾಯಿಗಳನ್ನು ಕೂಡ ಗಮನಿಸಿ. ಹಾಗೇನೆ ಈಗ ನೀವು ಪ್ರಕೃತಿಯ ಮಡಿಲಲ್ಲಿ ಇದ್ದೀರಾ. ಈ ಹಸಿರಿನ ವಾತಾವರಣವು ನಿಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ಹಗುರ ಹಗುರ ಹಗುರವಾದ ಭಾವನೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ಅಲ್ಲೇನೆ ಹುಲ್ಲು ಬೆಳೆದಿರುವ ಜಾಗದಲ್ಲಿ ಎಮ್ಮೆಗಳು, ಹಸು, ಜೊತೆಯಲ್ಲಿ ಕುರಿ, ಮೇಕೆಗಳು ಕೂಡ ಮೇವನ್ನು ಮೇಯ್ತಾ ಇರೋದನ್ನು ನೀವು ನೋಡಬಹುದು. ಈಗ ಊರಿನ ಒಳಗಡೆ ನೀವು ಬಂದಿದ್ದೀರಾ. ಮನೆಗಳನ್ನು ನೀವೀಗ ನೋಡ್ತಾ ಇದ್ದೀರ. ಮನೆಗಳನ್ನು ಗಮನಿಸ್ತಾ ನೀವು ಮುಂದೆ ಸಾಗ್ತಾ ಇರುವಾಗ ರಸ್ತೆಯಲ್ಲಿ ಮಕ್ಕಳು ಆಟ ಆಡ್ತಾ ಇರೋದನ್ನು ಕೂಡ ನೀವು ನೋಡಬಹುದು. ಈಗ ಇದೆಲ್ಲವನ್ನ ಗಮನಿಸ್ತಾ ನೀವು ಪೂರ್ತಿ ಮುಂದೆ ಬಂದಿದ್ದೀರಾ. ಇಲ್ಲಿ ಯಾವ ಮನೆಗಳು ಕೂಡ ನಿಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಹುಲ್ಲು ಹಾಸಿನ ಮೇಲೆ ಬರಿಗಾಲಲ್ಲಿ ನೀವು ನಡೀತಾ ಇದ್ದೀರ. ಈ ಹಸಿರು ಪ್ರಕೃತಿಯ ಜೊತೆಯಲ್ಲಿ ನೀವು ಇರೋದ್ರಿಂದಾಗಿ ಕ್ಷಣ ಕ್ಷಣವೂ ಕೂಡ ಸಂಪೂರ್ಣ ವಿಶ್ರಾಂತಿಯ ಸ್ಥಿತಿ ನಿಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ತನಗೆ ತಾನೇನೆ ಸೃಷ್ಟಿ ಆಗ್ತಾ ಹೋಗುತ್ತೆ. ನವಿರಾದ ಹುಲ್ಲಿನ ಸ್ಪರ್ಶ ನಿಮ್ಮ ಕಾಲುಗಳನ್ನು ಸೋಕ್ತಾ ಇರೋದರಿಂದಾಗಿ ನಿಮ್ಮ ಶರೀರ ಮನಸ್ಸು ಹಗುರತೆಯ ಭಾವವನ್ನು
ಹೊಂದುತ್ತಾ ಇದೆ. ರಿಲ್ಯಾಕ್ಸ್. ಹರಿಯುವ ನೀರಿನ ಕಲರವ. ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಹಕ್ಕಿಗಳ ಚಿಲಿಪಿಲಿ. ರಿಲ್ಯಾಕ್ಸ್. ಹಿತವಾದ ಸೂರ್ಯನ ಕಿರಣಗಳು. ರಿಲ್ಯಾಕ್ಸ್. ತಣ್ಣನೆಯ ತಂಪಾದ ಗಾಳಿ. ರಿಲ್ಯಾಕ್ಸ್. ವಿಶ್ರಾಂತಿ. ಈಗ ಸ್ವಚ್ಛವಾಗಿರುವ ನೆಲದ ಮೇಲೆ ನೀವು ಮಲಗ್ತಾ ಇದ್ದೀರಾ. ಪೂರ್ತಿ ಶರೀರವನ್ನ ನೆಲದ ಮೇಲೆ ಆರಾಮದಾಯಕ ಸ್ಥಿತಿಯಲ್ಲಿಟ್ಟು ಮನಸ್ಸಿನ ಎಲ್ಲ ಭಾವನೆಗಳಿಂದಲೂ ಕೂಡ ಹೊರಬಂದು ನೆಮ್ಮದಿಯ ನಿದ್ರೆಯನ್ನ ಮಾಡಲು ನೀವೀಗ ಸಂಪೂರ್ಣವಾಗಿ ತಯಾರಿದ್ದೀರ. ವಿಶ್ರಾಂತಿ. 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 ಈಗ ನಿಮ್ಮ ಸುಪ್ತ ಮನಸ್ಸಿನ ಜೊತೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಹೇಳುವುದನ್ನು ನಿಮ್ಮ ಸುಪ್ತ ಮನಸ್ಸು ಸರಿಯಾಗಿ ಅರ್ಥ ಮಾಡಿಕೊಂಡು ನನ್ನ ಸೂಚನೆಗಳನ್ನು ಅನುಸರಿಸುತ್ತೆ. ನೀವೀಗ ಒಳ್ಳೆಯ ನಿದ್ರೆಯನ್ನ ತಲುಪಲು ಯೋಗ್ಯವಾದ ಶರೀರ ಮತ್ತು ಮನಸ್ಸಿನ ಸ್ಥಿತಿಯನ್ನ ಹೊಂದಿದ್ದೀರಾ. ನೀವು ಒಳ್ಳೆಯ ನಿದ್ರೆಯನ್ನ ಮಾಡಿದಾಗ ಇಡೀ ದಿನ ನೀವು ಖುಷಿಯಾಗಿ ಆರಾಮವಾಗಿ ಎಲ್ಲ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ. ನಿಧಾನವಾಗಿ ನೀವು ನಿದ್ರಾವಸ್ಥೆಗೆ ಜಾರ್ತಾ ಇದ್ದೀರಾ. ಇಂದಿನಿಂದ ನಿಮ್ಮ ನಿದ್ರೆಯ ಮಟ್ಟ ಹಿಂದಿನ ದಿನಗಳಿಗಿಂತ ದುಪ್ಪಟ್ಟು ಹೆಚ್ಚಾಗಲಿದೆ. ಪ್ರತಿದಿನ ನೀವು ಮಲಗಿದಾಗ ನಿರಾಯಾಸವಾಗಿ ನಿದ್ರೆ ನಿಮ್ಮನ್ನು ಆವರಿಸುತ್ತೆ. ಪ್ರತಿದಿನ ನಿಮ್ಮ ಮನಸ್ಸು ಆರಾಮವಾಗಿಯೇ ಹಗುರವಾಗತ್ತೆ. ನಿಮ್ಮ ಮನಸ್ಸು ನಿಮ್ಮ ನಿದ್ರೆಯ ಸ್ಥಿತಿಯನ್ನು ಇಂಪ್ರೂವ್ ಮಾಡ್ತಾ ಇದೆ. ನೀವು ಪ್ರತಿದಿನವೂ ಕೂಡ ಈ ಆಡಿಯೋನ ಕೇಳ್ತಾ ಇರುವಂತಹ ಸಮಯದಲ್ಲಿ ನಿಮ್ಮ ಸುಪ್ತ ಮನಸ್ಸು ಶರೀರ ಮತ್ತು ಮನಸ್ಸಿನಲ್ಲಿ ಬದಲಾವಣೆಗಳನ್ನು ಮಾಡೋದ್ರಿಂದಾಗಿ ನೀವು ಒಳ್ಳೆಯ ನಿದ್ರೆ ಮಾಡೋದು ಸುಲಭವಾಗತ್ತೆ. ಸ್ಲೀಪ್ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಅದರ ಜೊತೆಯಲ್ಲಿ
ನೀವು ನಿದ್ರೆಗೆ ಜಾರಿದ ಸಮಯದಲ್ಲಿ ನಿಮ್ಮ ಶರೀರ ಮತ್ತು ಮನಸ್ಸಿನ ಒಳಗೆ ಇರುವಂತಹ ಸ್ಟ್ರೆಸ್, ಅದರಲ್ಲೂ ಕೂಡ ಈ ಪಾಸ್ಟ್ ಲೈಫ್ ಏನಿದೆ ಅಂದರೆ ಈ ಹಿಂದೆ ನಡೆದಿರುವಂತಹ ಘಟನೆಗಳಿಂದ ನಿಮ್ಮ ಸುಪ್ತ ಮನಸ್ಸಿನ ಅವಸ್ಥೆಯಲ್ಲಿ ಇರುವಂತಹ ಟ್ರಾಮಾ, ಆ ಮೆಮೊರಿಗಳು ಇವತ್ತಿಗೂ ಕೂಡ ನಿಮ್ಮ ಸಮಸ್ಯೆಗೆ ಕಾರಣ ಆಗಿದೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇದೆ ಆ ಮೆಮೊರಿಗಳು. ಅವೆಲ್ಲವೂ ಕೂಡ ಈಗ ಕ್ಲಿಯರ್ ಆಗಿ ನೀವು ಹೀಲ್ ಆಗ್ತೀರಾ. ನಿಮ್ಮ ಶರೀರ ಮಾತ್ರ ಅಲ್ಲ, ಮನಸ್ಸು, ನಿಮ್ಮ ಎಮೋಷನ್ಸ್ಗಳು ಕೂಡ ಆರೋಗ್ಯವಂತಹ ಸ್ಥಿತಿಯನ್ನು ತಲುಪಲಿದೆ. ಪ್ರತಿದಿನ ಆಡಿಯೋ ಮೂಲಕ ನೀವು ಬದಲಾಗ್ತಾ ಹೋಗ್ತೀರ. ಪ್ರತಿದಿನವೂ ಕೂಡ ಒಳ್ಳೆಯ ನಿದ್ರೆಯನ್ನು ನೀವು ಮಾಡ್ತೀರಾ ನಿರಾಯಾಸವಾಗಿ. ಮತ್ತು ಈಗ ನಿಮ್ಮ ಕಣ್ಣ ಮುಂದೆ ಬ್ಲ್ಯಾಕ್ ಬೋರ್ಡ್ ಇದೆ. ಅಲ್ಲಿ ರಿವರ್ಸ್ನಲ್ಲಿ 100ರಿಂದ 1 ತನಕ ಸಂಖ್ಯೆಗಳನ್ನು ಬರಿತಾ ಹೋಗುತ್ತೆ. ಒಂದು ಸಂಖ್ಯೆಯನ್ನು ಬರೆದು ನಂತರ ಅದು ಅಳಿಸಿ ಹೋದ ಮೇಲೆ ಮತ್ತೊಂದು ಸಂಖ್ಯೆ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಪ್ರತಿ ಒಂದೊಂದು ಸಂಖ್ಯೆಗಳನ್ನು ನೀವು ನೋಡ್ತಾ ಹೋದ ಹಾಗೆ ಆ ಸಂಖ್ಯೆಗಳ ಜೊತೆಯಲ್ಲಿ ನೀವು ಮತ್ತಷ್ಟು ಆಳವಾದ ದೀರ್ಘವಾದ ವಿಶ್ರಾಂತಿಯ ಸ್ಥಿತಿಯನ್ನು ತಲುಪುವುದರ ಜೊತೆಯಲ್ಲಿ ನಿದ್ರೆಯ ಸ್ಥಿತಿಗೆ ಜಾರ್ತೀರ. ಈಗ ನಿಮಗೆ ಯಾವ ಸಮಯದಲ್ಲಾದ್ರೂ ಕೂಡ ನಿದ್ರೆ ಆವರಿಸಬಹುದು, ತೊಂದರೆ ಏನಿಲ್ಲ. ಆ ಸಂಖ್ಯೆಗಳನ್ನು ನೋಡ್ತಾ ನೋಡ್ತಾ ನೀವು ಸಾಕಷ್ಟು ದೀರ್ಘವಾದ ವಿಶ್ರಾಂತಿಯ ಸ್ಥಿತಿಯನ್ನು ತಲುಪುತ್ತಾ ಆ ಸಂಖ್ಯೆಗಳ ಕಡೆ ಫೋಕಸ್ ಮಾಡೋಕ್ಕೆ ಆಗದಷ್ಟು ನಿದ್ರೆ ಆವರಿಸ್ತಾ ಹೋಗುತ್ತೆ. ಈಗ ಅಲ್ಲಿ ಬರೆದಿರೋ ಸಂಖ್ಯೆಗಳನ್ನು ಗಮನಿಸಿ. 100 ರಿಲ್ಯಾಕ್ಸ್, 99 ರಿಲ್ಯಾಕ್ಸ್, 98 ರಿಲ್ಯಾಕ್ಸ್, 97 ರಿಲ್ಯಾಕ್ಸ್, 96 ರಿಲ್ಯಾಕ್ಸ್, 95 ರಿಲ್ಯಾಕ್ಸ್. ಹಾಗೆ ಸಂಖ್ಯೆಗಳು ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಹೋಗುತ್ತೆ. ಅದನ್ನು ಗಮನಿಸ್ತಾ ಹಾಗೆ ನಿದ್ರೆಗೆ ಜಾರಿ. ಆರಾಮ ಕಲ್ಪ ರಕ್ಷಾಣ ವಿರಾಮ ಸಕಲ ಪದಂ ಹಬೇರಾಮ ಸ್ತ್ರೀಲೋಕಾನ ರಾಮ ಶ್ರೀಮಾನ್ ಸನಃ ಪ್ರಭುಃ ತರುಣೌ ರೂಪಂ
उपसम्पन्नौ सुकुमारौ महाबलौ कुण्डरीक विशालाक्षौ चिरकृष्णा जिनाम्बरौ फलमूलौ शिलौदान्तौ तापसौ ब्रह्मचारिणौ पुत्रौ दशरथस्यैतौ भ्रातरौ राम लक्ष्मणौ शरण्यौ सर्वसत्त्वानां श्रेष्ठौ सर्वधनुष्मताौ रक्षः कुलनिहन्तारौ त्रायेतां नो रघुत्तमौ आत्तसज्जधनुषा विशुस्पृशावक्ष याशुगनिसङ्गेनौ रक्षणाय मम रामलक्ष्मण वग्रतः पति सदैव गच्छताम् सन्नद्धः कवची खड्गी चापबाणधरो युवा गच्छन्मनोरथन्नश्च रामः पातु स लक्ष्मणः रामो दाशरथि शूरो लक्ष्मणानुचरो बली काकुत्स्थः पुरुषः पूर्णः कौसल्येयो रघुत्तमः वेदान्तवेद्यो यज्ञेशः पुराणपुरुषोत्तमः जानकीवल्लभ श्रीमान् अप्रमेयपराक्रमः इत्येतानि जपन्नित्यं मद्भक्तः श्रद्धयान्वितः अश्वमेधादिकं पुण्यं सम्प्राप्नोति न संशयः रामं दूर्वादलस्याहं पद्माक्षं पीतवाससं स्तुवन्ति नामभिर्दिर्वै गते संसारिणो नरः रामं लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे रघुकुलतिलकं राघवं रावणारिं रामाय रामभद्राय रामचन्द्राय वेदसे रघुनाथाय नाथाय सीताय पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं
भव राम राम। श्रीरामचन्द्रचरणौ मनसा स्मरामि। श्रीरामचन्द्रचरणौ जसा गृह्णामि। श्रीरामचन्द्रचरणौ शिरसा नमामि। श्रीरामचन्द्रचरणौ शरणं प्रपद्ये। श्रीराम जय राम, जय जय राम।